ನಿಮ್ಮ ಮನೆ ಬಾಗಿಲಿಗೆ ಊಟ ತಲುಪಿಸೋ ಆನ್ಲೈನ್ ಫುಡ್ ಡೆಲಿವರಿ ಆಪ್ಗಳ ವಿರುದ್ಧ ಹೋಟೆಲ್ ಮಾಲೀಕರು ಗರಂ ಆಗಿದ್ದಾರೆ. ರುಚಿ ಶುಚಿಯಾದ ಅಡುಗೆ ತಯಾರು ಮಾಡೋದು ನಾವು, ಆದ್ರೆ ಲಕ್ಷ ಕಮಿಷನ್ ಪಡೆಯೋದು ಕಂಪನಿಗಳು ಅಂತ ಆರೋಪ ಮಾಡ್ತಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕದೇ ಇದ್ರೆ ಏಪ್ರಿಲ್ 15ರಿಂದ ಆನ್ಲೈನ್ ಫುಡ್ ಡೆಲಿವರಿ ನೀಡೋದಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಆನ್ಲೈನ್ ಫುಡ್ ಡೆಲಿವರಿ ಕಂಪನಿಗಳಿಂದ ಆಗ್ತಿದ್ಯಾ ಹಗಲು ದರೋಡೆ? ಜಿಎಸ್ಟಿ, ಪಬ್ಲಿಸಿಟಿ ಚಾರ್ಜ್, ಎಕ್ಸ್ಟ್ರಾ ಚಾರ್ಜ್ ಅಂತ ವಸೂಲಿ. ಸ್ವಿಗ್ಗಿ, ಝೊಮ್ಯಾಟೊ ವಿರುದ್ಧ ಹೋಟೆಲ್ ಮಾಲೀಕರ ಆಕ್ರೋಶ. ಮನೆ ಬಾಗಿಲಿಗೆ ಬಿಸಿ ಬಿಸಿ ಊಟ ತಲುಪಿಸೋ ಆನ್ಲೈನ್ ಫುಡ್ ಡೆಲಿವರಿ ಸೇವೆ ಗ್ರಾಹಕರಿಗೆ ಭಾರಿ ಅನುಕೂಲ. ಆದ್ರೆ ಇದೇ ಸೇವೆಗಳು ಇದೀಗ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ತಲೆನೋವಾಗಿದೆ. ಸದ್ಯ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಪ್ರಮುಖ ಕಂಪನಿಗಳು ಹೋಟೆಲ್ ಮಾಲೀಕರಿಂದ ಹಗಲು ದರೋಡೆ ಮಾಡ್ತಿದ್ದಾವೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಿದೆ. ಸ್ವತಃ ಹೋಟೆಲ್ ಉದ್ಯಮ ಈ ಆರೋಪ ಮಾಡಿದ್ದು ಸರ್ಕಾರ ಮಧ್ಯಪ್ರವೇಶಕ್ಕೆ ಆಗ್ರಹಿಸಿದ್ದಾರೆ. ಆನ್ಲೈನ್ ಫುಡ್ ಡೆಲಿವರಿ ಕಂಪನಿಗಳು ಹೋಟೆಲ್ ಜೊತೆ ಒಪ್ಪಂದ ಮಾಡಿಕೊಂಡ ವೇಳೆ ಶೇಕಡ 5% ಮಾತ್ರ ಕಮಿಷನ್ ಕೊಡಿ ಸಾಕು ಅಂತ ಹೇಳಿದ್ರಂತೆ. ಆದ್ರೀಗ ಶೇಕಡ 24% ಕಮಿಷನ್ ಪಡಿತಾ ಇದ್ದಾರೆ ಅಂತ ದೂರಿದ್ದಾರೆ. ಹೋಟೆಲ್ನಿಂದ ಹಗಲು ದರೋಡೆ ಹೇಗೆ? ಆಪ್ನಲ್ಲಿ ಕೊಟ್ಟ ಆಫರ್ಸ್ ಬಗ್ಗೆ ಮಾಹಿತಿ ನೀಡೋದಿಲ್ಲ. ವಾರದಲ್ಲಿ ಹೆಚ್ಚು ಫುಡ್ ಬುಕ್ ಆದ್ರೂ ಕಮಿಷನ್ ಕೊಡ್ಬೇಕಂತೆ. ಗ್ರಾಹಕರು ಸರ್ಚ್ ಮಾಡಿದ್ದು ಪಬ್ಲಿಸಿಟಿ ಅಂತ ಕಮಿಷನ್ ಪಡಿತಾರಂತೆ. ಜಿಎಸ್ಟಿ ಹಣವನ್ನು ಹೋಟೆಲ್ ಮಾಲೀಕರೇ ಕಟ್ಟಬೇಕಂತೆ. ಗ್ರಾಹಕರು ಫುಡ್ ಆರ್ಡರ್ ಮಾಡಿದ್ರೆ ಅದರ ಕಮಿಷನ್ ಕೊಡ್ಬೇಕಂತೆ. ಫುಡ್ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ಡೆಲಿವರಿ ಬಾಯ್ಗಳೇ ಫುಡ್ ತಿಂತಾರಂತೆ. ಇನ್ನು ಆನ್ಲೈನ್ ಫುಡ್ ಡೆಲಿವರಿ ಕಂಪನಿಗಳು ಗ್ರಾಹಕರನ್ನ ಸೆಳೆಯೋಕೆ ಹೋಗಿ ಹೋಟೆಲ್ ಮಾಲೀಕರಿಗೆ ಆರ್ಥಿಕ ಹೊರೆ ಹಾಕ್ತಿದ್ದಾರಂತೆ. ಹೀಗೆ ಆಪ್ನಲ್ಲಿ ಕೊಟ್ಟ ಆಫರ್ಸ್ ಬಗ್ಗೆ ಮಾಹಿತಿ ನೀಡೋದಿಲ್ಲವಂತೆ. ಗ್ರಾಹಕರು ಏನಾದ್ರೂ ವಾರದಲ್ಲಿ ಹೆಚ್ಚು ಫುಡ್ ಬುಕ್ ಆದ್ರೂ ಸರ್ಚ್ ಮಾಡಿದ್ರು ಕಮಿಷನ್ ಕೊಡ್ಬೇಕಂತೆ. ಇಷ್ಟಿದ್ರೂ ಜಿಎಸ್ಟಿ ಹಣವನ್ನ ಹೋಟೆಲ್ ಮಾಲೀಕರೇ ಕಟ್ಟಬೇಕಂತೆ. ಗ್ರಾಹಕರು ಫುಡ್ ಆರ್ಡರ್ ಮಾಡಿದ್ರೆ ಅದರ ಕಮಿಷನ್ ಹೋಟೆಲ್ ಮಾಲೀಕರೇ ಕೊಡ್ಬೇಕಂತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಫುಡ್ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ಡೆಲಿವರಿ ಬಾಯ್ಗಳೇ ಫುಡ್ ತಿಂತಾರಂತೆ. ಈ ರೀತಿ ನಾನಾ ಸಮಸ್ಯೆ ಎದುರಿಸುತ್ತಿರೋದ್ರಿಂದ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಪ್ರತಿ ವಾರ ಬಿಲ್ಲಿಂಗ್ ಮಾಡುವ ಕಂಪನಿಗಳು ಕಮಿಷನ್ ಹೆಸರಲ್ಲೇ ಸಾವಿರಾರು ರೂಪಾಯಿ ಕಡಿತ ಮಾಡಿಕೊಳ್ತಾರಂತೆ. ಸದ್ಯಕ್ಕೆ ತಮಗಾಗ್ತಿರೋ ಅನ್ಯಾಯದ ವಿರುದ್ಧ ಆನ್ಲೈನ್ ಕಂಪನಿಗೆ ಹೋಟೆಲ್ ಮಾಲೀಕರು ಪತ್ರ ಬರೆದಿದ್ದಾರೆ. ಸಮಸ್ಯೆ ಬಗೆಹರಿಯದಿದ್ರೆ ಆಗಸ್ಟ್ 15ರಂದು ಆನ್ಲೈನ್ನಲ್ಲಿ ಫುಡ್ ನೀಡೋದನ್ನ ನಿಲ್ಲಿಸಲು ತೀರ್ಮಾನಿಸಿದ್ದಾರೆ. ಆನ್ಲೈನ್ ಫುಡ್ ಡೆಲಿವರಿ ಆಪ್ಗಳು ಗ್ರಾಹಕರ ಮನೆ ಬಾಗಿಲಿಗೆ ಆಹಾರ ತಲುಪಿಸಿ ಡಿಜಿಟಲ್ ಕ್ರಾಂತಿ ಮಾಡ್ತಿರೋ ನಡುವೆಯೇ ಇಂಥ ಆರೋಪ ಕೇಳಿ ಬಂದಿದೆ. ಹೋಟೆಲ್ ಮಾಲೀಕರ ಈ ಹೋರಾಟದ ಎಚ್ಚರಿಕೆಗೆ ಸರ್ಕಾರ, ಡೆಲಿವರಿ ಕಂಪನಿಗಳು ಹೇಗೆ ಸ್ಪಂದಿಸುತ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.